ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ನೇಮಕಾತಿಗಳ ಪ್ರಾರಂಭ ಅಂತ ಹೇಳಿದಾಗಿಂದ ಬಹಳಷ್ಟು ಜನ ಕೇಳ್ತಿರುವಂತಹ ಎರಡು ಪ್ರಮುಖ ಪ್ರಶ್ನೆಗಳೇನಂತಂದ್ರೆ, ಸರ್ ಶಿಕ್ಷಕರ ನೇಮಕಾತಿ ನೋಟಿಫಿಕೇಶನ್ ಯಾವಾಗ ಆಗ್ಬೋದು, ಜೊತೆಗೆ ನಮಗೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ತಯಾರಾಗೋದಕ್ಕೆ ನಮ್ಗೆ ಎಷ್ಟು ದಿನ ಸಿಗುತ್ತೆ ಅನ್ನುವಂತ ಮಾಹಿತಿ. ಯಾಕೆ ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅಂತಂದ್ರೆ, ಇನ್ನೇನ್ ಈಗಾಗಲೇ ಇನ್ನೊಂದು 4-5 ದಿನಗಳೊಳಗಡೆ ಮುಂದಿನ ವಾರದಲ್ಲೇ ಪೊಲೀಸ್ ನೇಮಕಾತಿ ಆಗುತ್ತೆ. ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗ ನಾವು ರೋಸ್ಟರ್ ಬಿಂದುಗೋಸ್ಕರ ಕಾಯ್ತಾ ಇದ್ರು, ಅದ್ರ ಬಗ್ಗೆ ಸಂಪೂರ್ಣವಾಗಿ ರೋಸ್ಟರ್ ಬಿಂದು 400 ಬಿಂದುಗಳು ರೋಸ್ಟರ್ ಬಿಂದು ಅಂತ ಸಿದ್ಧಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಹುದ್ದೆಗಳ ವರ್ಗೀಕರಣನೂ ಅದು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ 4-5 ದಿನಗಳಲ್ಲಿ ನೋಟಿಫಿಕೇಶನ್ ಆಗ್ಬೋದು. ಇವನ್ ನಮ್ಮ ನ್ಯೂಸ್ ಪೇಪರ್ ಅಲ್ಲೂ ಬಂದಿದೆ. ಹಾಗಾದ್ರೆ ಶಿಕ್ಷಕರ ನೇಮಕಾತಿ ಯಾವಾಗ ಆಗುತ್ತೆ? ನೀವೀಗ ಬಹಳಷ್ಟು ಜನ ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಕೇಳ್ತಿರ್ತೀರಾ. ಅವ್ರು ಹೇಳ್ತಾರೆ ಜೂನ್ ಅಲ್ಲಿ ಆಗ್ಬೋದು, ಜುಲೈ ಅಲ್ಲಿ ಆಗ್ಬೋದು, ಅದೇ ರೀತಿ ಹೇಳ್ತಿಲ್ಲ ಮೇ ಅಲ್ಲೇ ಆಗುತ್ತೆ ಅಂತ ಹೇಳ್ತಿರ್ತಾರೆ. ನಾನು ಇವತ್ತೇನು ಹೇಳ್ತೀನಿ, ನಿಮ್ಮ ತಯಾರಿಗೆ ಎಷ್ಟು ದಿನ ಸಿಗುತ್ತೆ? ನಾನು ಇಲ್ಲಿ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅನ್ನೋದಕ್ಕಿಂತ ಒಂದು ಸಲ ನೋಟಿಫಿಕೇಶನ್ ನಿಮ್ ತಯಾರಿಗೆ ಎಷ್ಟು ದಿನ ಸಿಗುತ್ತೆ, ನೋಟಿಫಿಕೇಶನ್ ಯಾವಾಗ ಆಗ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಯಾಕೆ ಅದೇ ತಿಂಗಳಲ್ಲಿ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವ ತಿಂಗಳಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮಾಹಿತಿ ಉಪಯುಕ್ತ ಅನ್ಸಿದ್ರೆ ಒಂದು ಲೈಕ್ ಅನ್ನ ಕೊಡಿ, ಜೊತೆಗೆ ನಿಮ್ಮ ಹೆಚ್ಚಿನ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಮೊದಲನೇದಾಗಿ ಯಾವಾಗ ಆಗುತ್ತೆ? ಜೂನ್ ತಿಂಗಳಲ್ಲಿ ಆಗುತ್ತೆ. ಬಿಕಾಸ್ ಮೇ ತಿಂಗಳಲ್ಲಂತೂ ಆಗೋದಿಲ್ಲ. ಯಾಕೆ ಅನ್ನೋದನ್ನ ನಾನೀಗ ಹೇಳ್ತೀನಿ ಮುಂದೆ. ಎರಡನೇ ವಾರ ಮೊದಲನೇ ವಾರದ ನಂತರ, ಮೊದಲನೇ ವಾರದಲ್ಲಂತೂ ಆಗೋದಿಲ್ಲ. ಮೊದಲನೇ ವಾರದ ನಂತರ 4ನೇ ವಾರದೊಳಗಡೆ. ಯಾಕೆ ಈ ರೀತಿಯಾಗಿ ಆಗುತ್ತೆ ಸರ್? ಇವತ್ತು ಮೇ 16 ಅಥವಾ ಮೇ 16ನೇ ತಾರೀಕಿಗೆ ಪೋಸ್ಟ್ ಮಾಡಿದ್ದೀನಿ. ಮೇ 16 ಆದ್ರೂ ನೀವ್ ಹೇಳ್ತಿರೋದು ಮುಂದಿನ ತಿಂಗಳು ಜೂನ್ 1ನೇ ವಾರ ಅಂತಂದ್ರೆ ಸರಿ ಸುಮಾರಾಗಿ 10ನೇ ತಾರೀಕು ಮೇಲೆ ಆಯ್ತು. ಇನ್ನ 25 ದಿನಗಳ ಕಾಲಾವಕಾಶ ಏನಿಗೆ ಬೇಕು? ಇಲ್ಲಿ ಗಮನಿಸ್ಕೊಳ್ಳಿ. ನಮ್ಗೀಗ ಮೊದಲನೇ ಬಾರಿ, ಈಗ ಮೊದಲಿಗೆ ನಮಗೆ ಕಾಲ್ಪರ್ ಆಗುವಂತದ್ದು ಯಾವುದು? ಈಗ ಬಹಳಷ್ಟು ನಿಮ್ಗೆ ಗೊತ್ತಾಗ್ತಾ ಇದೆ ಮಾಹಿತಿ. ಮೊದಲಿಗೆ HSTR ಅಥವಾ GPSTR ನೇಮಕಾತಿಗಳಾಗುತ್ತೆ. ಏನು 15,000 ಶಿಕ್ಷಕರ ನೇಮಕಾತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ C&R ರೂಲ್ಸ್ ಅನ್ನೋದು ಮೊದಲಿಗೆ ಬಿಡಬೇಕು. ಈಗ PSTR ಮತ್ತೆ GPSTR ಗೆ C&R ರೂಲ್ಸ್ ಬಿಟ್ಟಿದ್ರು, ಅದ್ರ ಅಬ್ಜೆಕ್ಷನ್ಗೂ ಟೈಮ್ ಕೊಟ್ಟಿದ್ರು, ಅದು ಕಂಪ್ಲೀಟ್ ಆಗಿದೆ. ಆದ್ರೆ HSTR ಗೆ ಇನ್ನ ಯಾವುದೇ ರೀತಿಯಾಗಿ C&R ರೂಲ್ಸ್ ಬಿಟ್ಟಿಲ್ಲ. ಎಸ್ ಹೌದು, PG ಅನ್ನೋಂಥದ್ದು ಕಡ್ಡಾಯ ಇರೋದಿಲ್ಲ, TET ಅನ್ನೋಂಥದ್ದು ಕಡ್ಡಾಯ ಇರೋದಿಲ್ಲ ಅನ್ನೋದು ಬಹಳಷ್ಟು ಹೇಳ್ತಾ ಇದ್ದಾರೆ. ಆದ್ರೆ ನಮ್ಗೆ ಅಫಿಷಿಯಲ್ ಆಗಿ ಹೇಗೆ ಗೊತ್ತಾಗುತ್ತೆ? ಸೊ ಅವ್ರು C&R ರೂಲ್ಸ್ ಬಿಟ್ಟಾಗ ಮಾತ್ರ ಗೊತ್ತಾಗುತ್ತೆ. ಆ C&R ರೂಲ್ಸ್ ಬಿಟ್ಟ ತಕ್ಷಣ ನಮ್ಗೆ ಕ್ಲಿಯರ್ ಆಗ್ಬಿಡ್ತಾ, ಮತ್ತೆ ಅದಕ್ಕೆ ಅಬ್ಜೆಕ್ಷನ್ಗೆ 15 ದಿನ ಟೈಮ್ ಕೊಡ್ತಾರೆ. ನೋಡಿ, ಈ ಟೈಮಲ್ಲಿ ನಿಮಗೆ ಯಾವುದೇ ನೋಟಿಫಿಕೇಶನ್ ಮಾಡೋದಿಲ್ಲ. ಈ ಅಬ್ಜೆಕ್ಷನ್ಸ್ ಆದ್ಮೇಲೆ ಒಂದ್ಸಲ ಮತ್ತೆ ಮೀಟಿಂಗ್ ಮಾಡಿ ಮತ್ತೆ ಈ HSTR C&R ರೂಲ್ಸ್ ನ ಫೈನಲ್ ಮಾಡ್ತಾರೆ. ಅಂದ್ರೆ ಒಟ್ಟಾರೆ 20 ದಿನ ಬೇಕಾಗುತ್ತೆ. ಈ 20 ದಿನದಲ್ಲಿ ಏನಾಗುತ್ತೆ? ಇನ್ನ ಇದ್ರ ಜೊತೆಗೆ ನೋಡಿ, ಈಗಾಗಲೇ 15,000 ಶಿಕ್ಷಕರ ನೇಮಕಾತಿ ಅನ್ನೋದು ಏನಿದೆ, ಅದಕ್ಕೆ ಆಲ್ರೆಡಿ ಆರ್ಥಿಕ ಅನುಮೋದನೆ ಅಂತ ಸಿಕ್ಕಿದೆ. ಆದ್ರೆ ಈ ಆರ್ಥಿಕ ಅನುಮೋದನೆ ಆದ್ಮೇಲೆ 15,000 ಹುದ್ದೆಗಳನ್ನ ಯಾವ ಒಂದು ಖಾತೆಗೆ, ಯಾವ ಒಂದು ಇಲಾಖೆಗೆ ಎಷ್ಟು ಹುದ್ದೆಗಳು, ಇಲಾಖೆ ಮೀನ್ಸ್ ಎಲ್ಲ ಶಿಕ್ಷಣ ಇಲಾಖೆಗೆ ಬರುತ್ತೆ. ಅದರಲ್ಲಿ HSTR ಗೆ ಎಷ್ಟು ಹುದ್ದೆಗಳು, GPT ಗೆ ಎಷ್ಟು ಹುದ್ದೆಗಳಿದಾವೆ, PSTR ಗೆ ಎಷ್ಟು ಹುದ್ದೆಗಳಿದಾವೆ ಅನ್ನುವಂಥದ್ದನ್ನ ಡಿವೈಡ್ ಮಾಡ್ಬೇಕಾಗುತ್ತೆ. ಇಷ್ಟನ್ನ ಡಿವೈಡ್ ಮಾಡಿದಾದ್ಮೇಲೆ ರೋಸ್ಟರ್ ಬಿಂದು ಆಧಾರಿತವಾಗಿ, ಆಲ್ರೆಡಿ ನಮಗೆ ರೋಸ್ಟರ್ ಬಿಂದು ಅನ್ನೋದು ಬಂದಿದೆ, ರೋಸ್ಟರ್ ಬಿಂದು ಆಧಾರಿತವಾಗಿ ಹುದ್ದೆಗಳನ್ನ ಡಿವೈಡ್ ಮಾಡಿ ಯಾವ ಯಾವ ಜಿಲ್ಲೆಗೆ ಎಷ್ಟೆಷ್ಟು ಹುದ್ದೆಗಳು ಎನ್ನುವಂತ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಅವರು. ಇದೆಲ್ಲ ಯಾವಾಗ ನಡೆಯುತ್ತೆ ನೋಡಿ. ಈಗ ಈ ಒಂದು ಆರ್ಥಿಕ ಅನುಮೋದನೆಯಿಂದ ಈ ಫೈಲ್ ಎನ್ನುವಂಥದ್ದು ನಮ್ಮ ಶಿಕ್ಷಣ ಸಚಿವರ ಕಚೇರಿಗೆ ಬಂದಿದೆ. ಅಲ್ಲಿಂದ ನಮ್ಗೆ ಅದು ಆಯುಕ್ತರ ಕಚೇರಿಗೆ ಹೋಗ್ಬೇಕು. ಆಯುಕ್ತರ ಕಚೇರಿಗೆ ಹೋದ ನಂತರ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಅದನ್ನ ಡಿವೈಡ್ ಮಾಡ್ತಾರೆ. ಆಯುಕ್ತರ ಕಚೇರಿ ಅಥವಾ CAC ಸೆಲ್ಗೆ ಮೂವ್ ಮಾಡಿದ್ಮೇಲೆ ಅಲ್ಲಿ ಅವರು ಆ ಹುದ್ದೆಗಳನ್ನ ವರ್ಗೀಕರಣ ಮಾಡ್ತಾರೆ. ಇದು ಸಹ ಅಟ್ ಎ ಟೈಮ್ ಪ್ಯಾರಲ್ ಆಗಿ ನಡೀತಾ ಇರುತ್ತೆ, ಹುದ್ದೆಗಳ ವರ್ಗೀಕರಣ. ಜೊತೆಗೆ ಇದು ಸಹ ಒಂದು 15 ದಿನಗಳೊಳಗಾಗಿ, 15 ದಿನಗಳೊಳಗಾಗಿ ನಮ್ಗೆ ಗೊತ್ತಾಗುತ್ತೆ ಯಾವ ಯಾವ ಹುದ್ದೆಗೆ ಎಷ್ಟೆಷ್ಟು, ಫಾರ್ ಎಕ್ಸಾಂಪಲ್ HSTR ಗೆ ಎಷ್ಟು ಹುದ್ದೆಗಳಿದಾವೆ, GPT ಗೆ ಎಷ್ಟು ಹುದ್ದೆಗಳಿದಾವೆ ಅನ್ನುವಂಥದ್ದು. ಸಂಪೂರ್ಣವಾಗಿ ಆ ಹುದ್ದೆಗಳನ್ನೆಲ್ಲ ಡಿವೈಡ್ ಮಾಡೋದು ಯಾವಾಗ ಗೊತ್ತಾಗುತ್ತೆ? ಒಂದ್ಸಲ ನೋಟಿಫಿಕೇಶನ್ ಆದ್ಮೇಲೆ. ನೋಟಿಫಿಕೇಶನ್ ಯಾಕೆ ಇಷ್ಟು ಲೇಟ್ ಆಗುತ್ತೆ ಅಂದ್ರೆ ನಿಮಗೆ ಒಂದು ಐಡಿಯಾ ಸಿಕ್ಕಿದೆ. ಒಂದು 25 ದಿನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೇನ್ ಇಲ್ಲಿರುವಂತದ್ದು HSTR C&R ರೂಲ್ ಬರಬೇಕು. ಅದೊಂದು ಬಂದಾದ್ಮೇಲೆ ಅಬ್ಜೆಕ್ಷನ್ಸ್ ಹಾಕ್ಬೇಕು. ಅಬ್ಜೆಕ್ಷನ್ಸ್ ಕೆಲವರು ಹಾಕ್ತಾರೆ, ಕೆಲವರು ಇದು ಮಾಡ್ತಾರೆ. ಹೆಚ್ಚು ಅಬ್ಜೆಕ್ಷನ್ಸ್ ಒಂದೇ ವಿಷಯದ ಮೇಲೆ ಹೋಗಿದೆ ಅಂದಾಗ ಅದ್ರಲ್ಲಿ ಬದಲಾವಣೆ ಮಾಡ್ಬೇಕಾ ಬೇಡ ಅಂತದ್ದು ತೀರ್ಮಾನ ತೆಗೆದುಕೊಳ್ತಾರೆ. ಅದಾದ್ಮೇಲೆ ಅಧಿಕೃತವಾಗಿ ಒಮ್ಮೆ ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡಿದ ನಂತರ ಅಧಿಸೂಚನೆಯನ್ನ ಓಡಿಸ್ತಾರೆ. ಈ ಅಧಿಸೂಚನೆ ಓಡಿಸ್ಬೇಕಂದ್ರೆ ಕನಿಷ್ಠ ಪಕ್ಷ ಇಲ್ಲಿಂದ 1 ತಿಂಗಳಾದ್ರೂ ಬೇಕಾಗುತ್ತೆ. ಹಾಗಾದ್ರೆ ನಮ್ಗೆ ಓದೋದಕ್ಕೆ ಎಷ್ಟು ದಿನ ಟೈಮ್ ಸಿಗುತ್ತೆ ಅನ್ನೋದಾದ್ರೆ ನೋಡಿ, ನಾನೀಗ ಹೇಳ್ತಾ ಇದ್ದೀನಿ, ಇವತ್ತಿನಿಂದ 1 ತಿಂಗಳಾದ್ರೂ ಕನಿಷ್ಠ ಪಕ್ಷ ಬೇಕು, ಹೌದಲ್ವಾ? 1 ತಿಂಗಳ ನನ್ನ ಕನಿಷ್ಠ ಭಾಗ ನಾನು 30 ದಿನ ಅಂತ ಪರಿಗಣನೆ ತಗೊಂಡ್ರು ಓದೋದಿಕ್ಕೆ. ಇವತ್ತಿಂದ 30 ದಿನ ಎಲ್ಲಿವರೆಗೂ? ನೋಟಿಫಿಕೇಶನ್ ವರ್ಗು. ಒಮ್ಮೆ ನೋಟಿಫಿಕೇಶನ್ ಆಯ್ತು ಅಂತ ನಿಮ್ಗೆಲ್ಲ ಐಡಿಯಾ ಸಿಗುತ್ತೆ ಯಾವ್ಯಾವ ಹುದ್ದೆಗೆ ಎಷ್ಟು. ಆಕ್ಚುಲಿ ನೋಟಿಫಿಕೇಶನ್ ಮೊದಲೇ ಗೊತ್ತಾಗುತ್ತೆ ಎಷ್ಟು ಹುದ್ದೆಗಳಿದಾವೆ ಅನ್ನುವಂಥದ್ದು. ನೀವು ಅದಕ್ಕೆ ತಯಾರಿ ನಡೆಸ್ತಾ ಇರ್ತೀರಾ. ಯಾವ ಜಿಲ್ಲೆಗೆ ನೀವು ನೋಟಿಫಿಕೇಶನ್ ಹಾಕ್ಬೇಕು, ಜೊತೆಗೆ ಆ ನೋಟಿಫಿಕೇಶನ್ ಯಾವಾಗ ಹಾಕ್ಬೇಕು ಅನ್ನೋದಕ್ಕೆ ನಿಮ್ಗೊಂದು ಟೈಮ್ ಡೇಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅಂದ್ರೆ ಕನಿಷ್ಠ ಪಕ್ಷ
15ರಿಂದ 30 ದಿನಗಳ ಕಾಲ ಕೊಡ್ಲೇಬೇಕು. ಇದು ಸರ್ಕಾರಿ ಉದ್ಯೋಗ ಆಗಿರೋದ್ರಿಂದ ನಿಮಗೆ ಕನಿಷ್ಠ ಪಕ್ಷ 30 ದಿನಗಳ ಕಾಲ ಕೊಟ್ಟೇ ಕೊಡ್ತಾರೆ. ಅಥವಾ ಎಕ್ಸ್ಟೆಂಡು ಮಾಡಬಹುದು. ಒಂದು 7 ದಿನಗಳ ಕಾಲ ಈ ಒಂದು ನೋಟಿಫಿಕೇಶನ್ ಎಕ್ಸ್ಟೆಂಡ್ ಮಾಡಬಹುದು. ಅಂದ್ರೆ ನಾನಿರಲ್ಲಿ ಕನಿಷ್ಠ ಪಕ್ಷ ಒಂದು 20 ದಿನಗಳ ನೋಟಿಫಿಕೇಶನ್ ಕೊಟ್ಟರು ನಮ್ಗಲ್ಲಿ 20 ದಿನ ಓದೋದಕ್ಕೆ ಅವಕಾಶ ಸಿಗುತ್ತೆ. ನೀವೇನ್ ನೋಟಿಫಿಕೇಶನ್ 20 ದಿನ ಹಾಕ್ತೀರಾ, ಒಂದು ದಿನ ತಾನೇ ಹಾಕ್ತೀರಾ, ಒಂದು ದಿನ ಹಾಕಿದ್ರು ಸಹ ಉಳಿದಂತೆ 19 ದಿನಗಳು ನಿಮಗೆ ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಓದ್ಕೊಳ್ಳಿಕ್ಕೆ ಸಮಯ ಸಿಗುತ್ತೆ. ಅದಾದ್ಮೇಲೆ ನೀವು ನೋಟಿಫಿಕೇಶನ್ ಹಾಕಿದ ತಕ್ಷಣ ಎಕ್ಸಾಮ್ ನಡೀತಾ ಇಲ್ಲ. ಅದಾದ್ಮೇಲೆ ಪರೀಕ್ಷಾ ಇಲಾಖೆ ಅದಕ್ಕೊಂದು ಸಮಯವನ್ನ ನಿಗದಿಪಡಿಸ್ಕೊಳ್ಳುತ್ತೆ. ಕನಿಷ್ಠ ಪಕ್ಷ ನಾನು ಹೇಳ್ತಿರೋದು ಎಲ್ಲವೂ ಸಹ ಕನಿಷ್ಠ ಪಕ್ಷ ಹೇಳ್ತೇನೆ ಅಂದ್ರೆ ಮಿನಿಮಮ್ ಆಗಿ ಇಷ್ಟೇ ಸಿಕ್ಕೇ ಸಿಗುತ್ತೆ ನಾವು ಓದೋದಕ್ಕೆ ಅನ್ನೋ ಕಾರಣಕ್ಕೋಸ್ಕರ. ಕನಿಷ್ಠ ಪಕ್ಷ ನಿಮಗೆ 45ರಿಂದ 60 ದಿನಗಳ ಕಾಲ ಪರೀಕ್ಷೆ ನಡೆಸೋದಕ್ಕೆ, ಇಲ್ಲಾಂದ್ರೆ ಅದು 60ರಿಂದ 90 ದಿನಗಳ ಕಾಲ ಬೇಕಾದ್ರೂ ತೆಗೆದುಕೋಬಹುದು. ಇದು ಗರಿಷ್ಠ ಏನ 3 ತಿಂಗಳಿಗಿಂತ ಒಳಭಾಗದಲ್ಲೇ ನಡೆಸುತ್ತೆ. ಕನಿಷ್ಠ ಪಕ್ಷ 45ರಿಂದ 60 ದಿನಗಳ ಒಳಗಡೆ. ಏನಕ್ಕೆ ಪರೀಕ್ಷೆ ನಡೆಸೋದಕ್ಕೆ ಅಂದ್ರೆ ಎಲ್ಲೆಲ್ಲಿ ಪರೀಕ್ಷೆಗಳನ್ನ ನಡೆಸಬೇಕು, ಯಾವ್ಯಾವ ಶಾಲೆಗಳನ್ನ ತೆಗೆದುಕೋಬೇಕು, ಯಾವ್ಯಾವ ಇಲಾಖೆಗೆ ಅದನ್ನ ಭೇಟಿ ಮಾಡಬೇಕು, ಸೊ ಅದು ಎಷ್ಟು ಅಪ್ಲಿಕೇಶನ್ಸ್ ಬಂದಿದಾವೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅಪ್ಲಿಕೇಶನ್ಸ್ ಎಷ್ಟು ಬಂದಿದಾವೆ, ಸೊ ನಾವು ಎಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ತಯಾರು ಮಾಡ್ಕೋಬೇಕು, ಈ ಎಲ್ಲಾ ಮಾಹಿತಿ ಅದು CSSL ಅಲ್ಲಿ ನಡೆಯುತ್ತೆ. CSSL ಮತ್ತೆ ಅದನ್ನೇನು KA ಡಿಪಾರ್ಟ್ಮೆಂಟ್ ಸಲ ಕೊಡ್ತೀವಿ ಅಂತ ಹೇಳ್ತಿದಾರೋ ಅಲ್ಲಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಸೊ ಯಾವ ಇಲಾಖೆಗೆ ಕೊಡ್ತಾರೆ ಅದ್ರ ಮಾಹಿತಿ ನಮ್ಗೆ ಬೇಗ ಸಿಗುತ್ತೆ. ಅದನ್ನ ಅಪ್ಡೇಟ್ ಕೊಡ್ತೀನಿ. ಅಲ್ಲಿ ಕನಿಷ್ಠ ಪಕ್ಷ ಒಂದು 50 ದಿನ ಆದ್ರೂ ಸಿಗುತ್ತೆ. ಅಂದ್ರೆ ನೀವು ಒಟ್ಟಾರೆ ಕೂಡ್ಕೊಂಡಿದ್ರಂದ್ರೆ 100 ದಿನಗಳ ಕಾಲ. 100 ದಿನ ಅಂತಂದ್ರೆ 3 ತಿಂಗಳಿಗಿಂತಲೂ ಹೆಚ್ಚು ನಮಗೆ ಓದೋದಕ್ಕೆ ಸಮಯ ಸಿಗುತ್ತೆ. ನೀವು ಇವತ್ತಿಂದ ಪ್ರಾರಂಭ ಮಾಡಿದೀರಾ ಅಂತಂದ್ರು ನಿಮಗೆ 3 ತಿಂಗಳಿಗಿಂತ ಹೆಚ್ಚು ನಿಮಗೆ ಟೈಮ್ ಸಿಗುತ್ತೆ ಓದೋದಕ್ಕೆ. ನಾನು ಇಲ್ಲಿ ಹೇಳ್ತಾ ಇರುವಂತದ್ದು 100 ದಿನಕ್ಕಿಂತ ಹೆಚ್ಚು ಅಂದ್ರೆ ನನ್ಗೆ ಈಗಾಗಲೇ ನಮ್ಮ ಆಯುಕ್ತರು ಒಂದು ಮಾತು ಹೇಳಿದ್ರು. ಏನು, ನಾವು ಇಡೀ ಸಂಪೂರ್ಣ ನೇಮಕಾತಿ ಪ್ರಕ್ರಿಯೆ 100 ದಿನದಲ್ಲಿ ಮುಗಿಸ್ತೀವಿ ಅಂತ. ನಾನಿಲ್ಲಿ ಮಾತಾಡ್ತಾ ಇರೋದು ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಅಲ್ಲ. ನಮಗೆ ಎಷ್ಟು ದಿನ ಇಲ್ಲಿಂದ ಪರೀಕ್ಷೆಗೆ ದಿನಗಳು ಸಿಗ್ತವೆ, 100ಕ್ಕೂ ಹೆಚ್ಚು ದಿನಗಳು ನಮ್ಗೆ ಸಿಗ್ತವೆ. ಬೇಕಾದ್ರೆ ನೀವು ಇದನ್ನ ಇವತ್ತು ನೀವು ದಿನ ಬರ್ದಿಟ್ಕೊಳ್ಳಿ. ಮೇ 16, 100 ದಿನ ಅಂತಂದ್ರೆ 3 ತಿಂಗಳು ಅಂತಂದ್ರೆ ಆಗಸ್ಟ್ 15 ನಂತರನೇ ನಿಮಗೆ ಎಕ್ಸಾಮ್ಸ್ ಆಗುವಂಥದ್ದು. ಆಗಸ್ಟ್ 15 ಏನಿದೆಯೋ ಇದ್ರ ನಂತರ ನಿಮ್ಗೆ ಎಕ್ಸಾಮ್ಸ್ ಆಗ್ತವೆ. 3 ತಿಂಗಳ ನಂತರನೇ ಎಕ್ಸಾಮ್ಸ್ ಬರುವಂಥದ್ದು. ಯಾಕಂತಂದ್ರೆ ಇದೊಂದು ಪ್ರೊಸೆಸ್. ಏನ್ ಇವತ್ತು ನೋಟಿಫಿಕೇಶನ್ ಕರೆದು ನೆಕ್ಸ್ಟ್ ವೀಕ್ ಅಲ್ಲೇ ಎಕ್ಸಾಮ್ಸ್ ನ ಇಟ್ಟು ಅದ್ರ ನೆಕ್ಸ್ಟ್ ವೀಕ್ ಅಲ್ಲೇ ಕಂಪ್ಲೀಟ್ ಕರೆಯೋದಿಲ್ಲ. ನಾನು ಇಷ್ಟೊತ್ತು ಮಾತಾಡಿದಂಥದ್ದು ನೇಮಕಾತಿ ಪರೀಕ್ಷೆ ದಿನಾಂಕಗಳ ಬಗ್ಗೆ. ಇನ್ನ ಪರೀಕ್ಷೆ ನಡೆಸಿ ನೇಮಕಾತಿ ಆಗ್ಬೇಕು ಅಂತಂದ್ರೆ ಅಲ್ಲಿಂದ ನಮಗೆ ವ್ಯಾಲ್ಯೂಯೇಷನ್ ಇರುತ್ತೆ. ವ್ಯಾಲ್ಯೂಯೇಷನ್ ಆಗಿ ಸೊ ನಮಗೊಂದು 2:1 ರೇಷದಲ್ಲಿ ಏನು ಆ ಒಂದು ಅರ್ಜಿ ನಮಗೆ ಪಟ್ಟಿಯನ್ನ ಬಿಡ್ತಾರೆ. ಸೊ ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ ಅನ್ನುವಂಥದ್ದು. ಅದ್ರ ಮೇಲೆ ನಿಮಗೆ ಏನು ದಾಖಲೆಗಳ ಪರಿಶೀಲನೆ ಇರುತ್ತೆ. ಅದಾದ್ಮೇಲೆ ಮೆಡಿಕಲ್ ಇರುತ್ತೆ. ಅದಾದ್ಮೇಲೆ ನಿಮಗೆ ಹುದ್ದೆಗೆ ನೀವು ಜಾಯ್ನ್ ಆಗುವಂಥದ್ದು. ಅಂದ್ರೆ ಅಲ್ಲಿ ಅವ್ರು ಹೇಳಿರೋ ಪ್ರಕಾರ 100 ದಿನಗಳು ಬೇಕೇ ಬೇಕು. ಯಾವುದೇ ಒಂದು ಪ್ರಕ್ರಿಯೆ ಆಗಿರ್ಲಿ, ಪೊಲೀಸ್ ಹುದ್ದೆ ಆಗಿರ್ಲಿ, ನಿಮ್ಮ ಶಿಕ್ಷಕರ ನೇಮಕಾತಿ ಆಗಿರ್ಲಿ, ಯಾವುದೇ ಒಂದು ನೇಮಕಾತಿಗಳಾಗಿರ್ಲಿ, ಕನಿಷ್ಠ ಪಕ್ಷ 100 ದಿನಗಳ ಕಾಲ ಆ ಒಂದು ಪ್ರೊಸೆಸ್ ನಡೆಯೋದಕ್ಕೆ ಬೇಕೇ ಬೇಕು. ಅದ್ರ ಜೊತೆಗೆ ನಾವು ಇವಾಗಿಂದ ಓದೋಕ್ ಪ್ರಾರಂಭ ಮಾಡ್ತಿದೀವಿ ಅಂತಂದ್ರು ಯಾವುದೇ ಒಂದು ನೀವು ಎಕ್ಸಾಮ್ಸ್ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದ್ರೆ ಮೊದಲಿಗೆ ಆ ಒಂದು ಪರೀಕ್ಷೆಯ ಸಿಲೆಬಸ್ ತೆಗೆದುಕೊಳ್ಳಿ. ಸಿಲೆಬಸ್ ತೆಗೆದುಕೊಂಡು ಸೊ ನೀವು ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದೀರಾ, ಯಾವ್ದ್ರಲ್ಲಿ ವೀಕ್ ಇದ್ದೀರಾ ಅನ್ನೋದ್ರ ಮೇಲೆ ನಿಮ್ಮದೇ ಆದ ಟೈಮ್ ಟೇಬಲ್ ನ ಬಳಸ್ಕೊಂಡು ನೀವೇನ್ ಮಾಡ್ಬೋದು, ನೀವು ಓದೋಕ್ ಪ್ರಾರಂಭ ಮಾಡ್ಬೋದು. ಸ್ನೇಹಿತರೆ, ಸಂಪೂರ್ಣವಾಗಿ ಶಿಕ್ಷಕರ ನೇಮಕಾತಿ ನೋಟಿಫಿಕೇಶನ್ ಯಾವಾಗ ಆಗ್ಬೋದು, ತಯಾರಿಗೆ ಎಷ್ಟು ದಿನ ಸಿಗುತ್ತೆ, ನೀವೇ ಪ್ರಿಪೇರ್ ಆಗ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಇದಾಗಿತ್ತು. ಇದೇ ರೀತಿಯ ಮಾಹಿತಿ ನಿಮ್ಗೆ ಉಪಯುಕ್ತ ಆಗಿದೆ, ಹೆಚ್ಚು ಜನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡೋದ್ರ ಜೊತೆಗೆ ನೀವೀಗ ನಮ್ಮ ಚಾನಲ್ನ ಈ ವಿಡಿಯೋವನ್ನ ಐಪ್ ಸಹ ಮಾಡಬಹುದು. ಐಪ್ ಮಾಡಿ ಅಂತ ಹೇಳ್ತಾ ಇನ್ನ ಮುಂದಿನ ಒಂದು ವಿಡಿಯೋಗಳಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಸೊ ನಿಮ್ಗೆ ಇದು ಉಪಯುಕ್ತ ಆಗಿದೆ. ಸೊ ಇದು ಯಾವುದೇ ರೀತಿಯಾಗಿ ಡಿಮೋಟಿವೇಶನ್ ಮಾಡ್ಲಿಕ್ಕಲ್ಲ, ಸೊ ನಿಮ್ಗೆ ಮೋಟಿವೇಶನ್ ಮಾಡ್ಲಿಕ್ಕೆ. ಸೊ 100 ಡೇಸ್ ಅಂದ್ರೆ ಸೀಸನ್ ಕಡಿಮೆ ಅಲ್ಲ. ಸೊ 100ಕ್ಕಿಂತ ಹೆಚ್ಚು ದಿನಗಳು ನಮ್ಗೆ ಸಿಗ್ತಾ ಇದೆ ಅಂತಂದ್ರೆ ನಮ್ಗೆ ಹೆಚ್ಚು ದಿನಗಳ ಕಾಲ ನಾವು ಓದೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥದ್ದು. ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಿಮ್ಗೆಲ್ಲರಿಗೂ ಧನ್ಯವಾದಗಳು.